नमः गुरुचरणारविन्दाभ्यां नमः गुरुं गणपतिं दुर्गा भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः या स्वर्गे बृहदश्विना सुरपतेरग्रे सदा पठ्यते पातालेऽपि च कम्बलाश्वतरतो नन्देन या श्रूयते ऋष्यग्रे बदरी वने प्रतिदिनं सूतेन या तन्यते सैषा पुण्यकथा यथामतिहरिप्रीत्यै मया कथ्यते स्वस्त्यस्तु सताम् अशेषसन्मङ्गलानि भवन्तु वक्तुश्च श्रोतॄणां निखिलकलिकृतकल्मषापनूदनपटुतरे श्रीमद्भागवतपुराणे अद्य कथा ಪ್ರಸಕ್ತಿಃ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳನ್ನು ಉದ್ದೇಶಿಸಿ ಸೂತ ಪುರಾಣಿಕರು ಭಗವಂತನ ನಾನಾ ಲೀಲಾ ವಿನೋದಗಳನ್ನೆಲ್ಲ ವರ್ಣಿಸುತ್ತಾ ನಾರದ ಯುಧಿಷ್ಠಿರ ಸಂವಾದ ರೂಪವಾದಂತಹ ನಾರಸಿಂಹ ಅವತಾರದ ಕಥೆಯನ್ನ ಈ ರೀತಿಯಲ್ಲಿ ವರ್ಣಿಸಲುವಾಗಿದ್ದಾರೆ. ಶ್ರೀನಾರದ ಉವಾಚ ಹಿರಣ್ಯಕಶಿಪು ರಾಜನ್ ಅಜೇಯಮಜರಾಮರಂ ಆತ್ಮಾನಮಪ್ರತಿದ್ವಂದ್ವಮೇಕರಾಜಂ ವ್ಯತಿತ್ಸತ ಸತೇಪೇ ಮಂದರದ್ರೋಣ್ಯಾಂ ತಪಃ ಪರಮದಾರುಣಂ ಊರ್ಧ್ವಬಾಹುರ್ನಭೋ ದೃಷ್ಟಿಃ ಪಾದಾಂಗುಷ್ಠಾಶ್ರಿತಾವನಿಃ. ಕಶ್ಯಪ ಬ್ರಹ್ಮ ಮತ್ತು ದಿತಿದೇವಿಯ ಪುತ್ರನಾದಂತಹ ಹಿರಣ್ಯಕಶಿಪು ತಾನು ಸರ್ವ ಜಗತ್ತಿನ ಏಕ ಚಕ್ರಾಧಿಪತಿಯಾಗಬೇಕು, ಅಜೇಯನಾಗಬೇಕು, ಅಜರಾಮರನಾಗಬೇಕು ಎಂಬಂತಹ ಸಂಕಲ್ಪವನ್ನು ಮಾಡಿ ಬ್ರಹ್ಮದೇವನನ್ನ ಉದ್ದೇಶಿಸಿ ಏಕಚಿತ್ತದಿಂದ ತನ್ನ ಪಾದಾಂಗುಷ್ಠದ ಮೇಲೆ ನಿಂತು ಅತ್ಯಂತ ಘೋರವಾದಂತಹ ತಪಸ್ಸಾಚರಣೆಯನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಆ ಹಿರಣ್ಯಕಶಿಪುವಾದರೂ ಭಗವಂತನನ್ನು ಉದ್ದೇಶಿಸಿ ತಪಸ್ಸಾಚರಣೆಯನ್ನು ಮಾಡಿದಾಗ ಪ್ರಸನ್ನನಾದಂತಹ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಈ ರೀತಿ ಹೇಳಿದ್ದಾನೆ. ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ಧೋಸಿ ಕಾಶ್ಯಪ ವರದೋಹಮನುಪ್ರಾಪ್ತೋ ಪ್ರಿಯತಾಮೀಪ್ಸಿತೋ ವರಃ ಎಂಬುದಾಗಿ. ಬ್ರಹ್ಮನು ಹೇಳಿದ್ದೇನೆಂದರೆ, ವತ್ಸ, ನಿನ್ನ ಈ ಕಠೋರವಾದಂತಹ ತಪಸ್ಸಿನಿಂದಾಗಿ ನಾನು ಸಂಪ್ರೀತನಾಗಿದ್ದೇನೆ, ನಿನಗೆ ಇಷ್ಟವಾದಂತಹ ವರವನ್ನು ಕೇಳಿಕೋ ಎಂಬುದಾಗಿ. ಈ ರೀತಿ ಬ್ರಹ್ಮದೇವನ ಆಜ್ಞೆಯನ್ನು ಪಡೆದಂತಹ ಆ ಹಿರಣ್ಯಕಶಿಪುವಾದರೂ ಹೇಳಿದ್ದೇನು, ನಾಂತರ್ಬಹಿರ್ದಿವಾನತ್ತಂ ಅನ್ಯಸ್ಮಾದಪಿ ಚಾಯುಧೈಃ ನ ಭೂಮೌ ನಾಂಬರೇ ಮೃತ್ಯುಃ ನ ನರೈರ್ನ ಮೃಗೈರಪಿ. ಆ ಹಿರಣ್ಯಕಶಿಪು ಈಗಾಗಲೇ ಸಮರ್ಥನಾದಂತಹ ಅಜಯನಾಗಿದ್ದರೂ ಕೂಡ ತನ್ನ ಮರಣವು ಯಾವ ರೀತಿಯಲ್ಲಿ ತನ್ನ ತಮ್ಮನ ಮರಣವು ಒಂದು ಮೃಗದಿಂದ ಆಯಿತೋ ಆ ರೀತಿಯಾಗಿ ತನ್ನ ಮರಣವಾಗಬಾರದೆಂಬುದನ್ನೆಲ್ಲ ವಿಚಿಂತಿಸಿ ತನ್ನ ಮರಣವು ಈ ಭೂಮಿಯಲ್ಲೋ ಆಕಾಶದಲ್ಲೋ ನರನಿಂದಲೋ ಮೃಗದಿಂದಲೋ ಅಥವಾ ಈ ಭೂಮಿಯ ಒಳಗೋ ಹೊರಗೋ ಯಾವುದೇ ಆಯುಧಗಳಿಂದಲೋ ಆಗಬಾರದೆಂಬುದಾದಂತಹ ವರವನ್ನ ಕೇಳಿ ಪಡೆದಿದ್ದಾನೆ. ಈ ರೀತಿಯಾಗಿ ವರವನ್ನು ಪಡೆದಂತಹ ಆ ಹಿರಣ್ಯಕಶಿಪು ತನ್ನ ಅಟ್ಟಹಾಸದಿಂದಾಗಿ ಎಲ್ಲ ದೇವತೆಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾನೆ. ಈ ರೀತಿಯ ಅತ್ಯಾಚಾರಗಳಿಂದಾಗಿ ಎಲ್ಲ ದೇವತೆಗಳು ಯಾರ ಮೊರೆ ಹೊಕ್ಕಬೇಕೆಂಬುದಾಗಿ ಯೋಚಿಸುತ್ತಿರುವಾಗ ಅಸ್ಯೋಗ್ರದಂಡ ಸಂವಿಘ್ನಾಃ ಸರ್ವೇ ಲೋಕಾಸ್ತ ಪಾಲಕಾಃ ಅನ್ಯತ್ರಾಲಬ್ಧ ಶರಣಂ ಯಯುರಚ್ಯುತಂ. ಈ ರೀತಿಯಾದಂತಹ ಹಿರಣ್ಯಕಶಿಪುವಿನ ದೌರ್ಜನ್ಯಕ್ಕೆ ಒಳಗಾದಂತಹ ದೇವತೆಗಳೆಲ್ಲ ಈಗ ಚಿಂತಿಸಿದ್ದೇನೆಂದರೆ, ಈ ಹಿರಣ್ಯಕಶಿಪುವಂತಹ ರಾಕ್ಷಸನಿಂದ ಮುಕ್ತವಾಗಬೇಕೆಂದಾದರೆ ನಾವು ಭಗವಂತನನ್ನೇ ಆಶ್ರಯಿಸಬೇಕು ಎಂಬುದಾಗಿ.
ಈ ರೀತಿಯಾಗಿ ಹಿರಣ್ಯಕಶಿಪುವು ತನ್ನ ಸಾಮರ್ಥ್ಯದಿಂದಾಗಿ ಜಗತ್ತನ್ನೇ ಅಲ್ಲೋಲ ಕಲ್ಲೋಲವಾಗಿಸಿದ್ದಾನೆ. ಈ ಹಿರಣ್ಯಕಶಿಪುವಾದರೂ ತಸ್ಯ ದೈತ್ಯಪತೆ ಪುತ್ರಾಶ್ಚತ್ವಾರ ಪರಮಾದ್ಭುತಾಃ ಪ್ರಹ್ಲಾದೋ ಭೂನ್ಮಹಾಂಸ್ತೇಷ ಗುಣೈರ್ಮಹದುಪಾಸಕಃ. ಈ ಹಿರಣ್ಯಕಶಿಪುವಿಗೆ 4 ಪುತ್ರರಿರುತ್ತಾರೆ. ಅವರಲ್ಲಿ ಕಿರಿಯನಾದಂಥವನು ಪ್ರಹ್ಲಾದನೆಂಬವನು. ಈತನು ವಯಸ್ಸಿನಲ್ಲಿ ಕಿರಿಯವನಾಗಿದ್ದರೂ ಕೂಡ ತನ್ನ ಜ್ಞಾನದಿಂದಲೂ ದೈವಭಕ್ತಿಯಿಂದಲೂ ಅತ್ಯಂತ ಶ್ರೇಷ್ಠನೆನಿಸಿಕೊಂಡಿದ್ದಾನೆ. ಈತ ದೈವಭಕ್ತನಾಗಿರುವುದನ್ನು ಕಂಡಂತಹ ಈ ಹಿರಣ್ಯಕಶಿಪುವಾದರೂ ನಾನು ಯಾರನ್ನು ಅತಿಯಾಗಿ ದ್ವೇಷಿಸುತ್ತೇನೆಯೋ ಅಂತಹ ಶ್ರೀಹರಿಯನ್ನು ಈತ ಹಗಲಿರುಳು ಧ್ಯಾನಿಸುತ್ತಾನಲ್ಲ, ಇಂತಹ ಪುತ್ರನನ್ನ ಯಾವ ಜನ್ಮದ ಪಾಪದಿಂದಾಗಿ ಹುಟ್ಟಿರುತ್ತಾನೋ ಎಂಬುದಾಗಿ ಚಿಂತಿಸಿ ಹೇಗಾದರೂ ಈ ಪುತ್ರನನ್ನ ಶಿಕ್ಷಿಸಬೇಕು ಎಂಬುದಾಗಿ ನಾನಾ ರೀತಿಯಲ್ಲಿ ಆತನಿಗೆ ಕೇಳಲು ಬಯಸಿದ್ದಾನೆ. ಪರ್ವತ ಶಿಖರದಿಂದ ಕೆಳಗೆ ದೂಡಿದ್ದಾನೆ. ವಿಷ ಸರ್ಪಗಳ ಮಧ್ಯ ಬಿಟ್ಟಿದ್ದಾನೆ. ಮದಗಜಗಳ ಕಾಲ ತುಳಿತಕ್ಕೆ ಸಿಕ್ಕುವಂತೆ ಮಾಡಿದ್ದಾನೆ. ಆದರೂ ಕೂಡ ಈ ಭಕ್ತನಾದಂತಹ ಪ್ರಹ್ಲಾದನಿಗೆ ಏನು ಆಗಿರುವುದನ್ನ ಕಂಡು ಈತ ವಿಸ್ಮಿತನಾಗಿ ಈ ರೀತಿಯಾಗಿ ಯೋಚಿಸುತ್ತಿದ್ದಾನೆ. ಏಷ ಮೇ ಬಹ್ವಸಾಧೂಕ್ತೋ ವಧೋಪಾಯಾಶ್ಚ ನಿರ್ಮಿತಾಃ ತಸ್ತೈರ್ದ್ರೋಹೈರಸದ್ಧರ್ಮೈಃ ಮುಕ್ತಸ್ವೇನೈವ ತೇಜಸಾ. ಈ ಪ್ರಹ್ಲಾದನಾದರೂ ಯಾವ ರೀತಿಯಿಂದಾಗಿ ತಾನು ಎಷ್ಟೇ ಪ್ರಯತ್ನಿಸಿದರೂ ಯಾವುದೇ ಕೇಳಿಗೆ ಒಳಗಾಗದೆ ಹೇಗೆ ರಕ್ಷಿಸಲ್ಪಡುತ್ತಿದ್ದಾನೆ ಎಂಬುದಾಗಿ ಯೋಚಿಸುತ್ತಿರುವಾಗ ಈತ ತನ್ನ ಯಾವುದೋ ತೇಜಸ್ಸಿನಿಂದಾಗಿಯೇ ಈ ರೀತಿ ಎಲ್ಲ ಕಷ್ಟಗಳಿಂದಲೂ ಪಾರಾಗುತ್ತಿದ್ದಾನೆ ಎಂಬುದನ್ನು ತಿಳಿದಂತಹ ಈ ಹಿರಣ್ಯಕಶಿಪು ತನ್ನ ಪುತ್ರನಾದಂತಹ ಪ್ರಹ್ಲಾದನಲ್ಲಿ ಈ ರೀತಿಯಾಗಿ ಪ್ರಶ್ನಿಸಿದ್ದಾನೆ. ನೀನು ಹೇಳುವೆಯಲ್ಲ ಹರಿ ಎಂಬುದಾಗಿ, ಆ ಭಗವಂತ ಎಲ್ಲಿದ್ದಾನೆ ಎಂದು ಪ್ರಶ್ನಿಸಿದಾಗ ಪ್ರಹ್ಲಾದನು ಮುಗ್ಧ ಭಾವದಿಂದ ಹೇಳಿದ್ದೇನೆಂದರೆ ಆ ಹರಿಯು ಎಲ್ಲ ಕಡೆಯಲ್ಲೂ ಇದ್ದಾನೆ ಎಂಬುದಾಗಿ. ಹಾಗಾದರೆ ಎಲ್ಲಾ ಕಡೆಯಲ್ಲೂ ಇದ್ದಾನೆ ಎಂತಾದಲ್ಲಿ ನನ್ನಲ್ಲಿ ಇರುವನೇ ಎಂದು ಹಿರಣ್ಯಕಶಿಪು ಪ್ರಶ್ನಿಸಿದಾಗ ಹೌದು, ನಿನ್ನಲ್ಲೂ ಇದ್ದಾನೆ, ತನ್ನಲ್ಲಿಯೂ ಇದ್ದಾನೆ ಎಂಬುದಾಗಿ ಉತ್ತರಿಸುತ್ತಾನೆ. ಆ ಮುಗ್ಧ ಭಾವದ ಪ್ರಹ್ಲಾದನು ಯಾವ ರೀತಿಯಿಂದ ನಡೆದಿದ್ದಾನೋ ಅದೇ ರೀತಿಯಾಗಿ ಹಿರಣ್ಯಕಶಿಪು ಆಕ್ರೋಶದಿಂದಾಗಿ ಹಾಗಾದರೆ ಈ ಕಂಬದಲ್ಲಿ ಶ್ರೀಹರಿಯು ಇರುವನೇ ಎಂಬುದಾಗಿ ಪ್ರಶ್ನಿಸಿದಾಗ ಹೌದು ತಂದೆ ಎಂದು ವಿನೀತನಾಗಿರುವಂತಹ ಪ್ರಹ್ಲಾದನ ವಚನವನ್ನು ಕೇಳಿ ಆ ಹಿರಣ್ಯಕಶಿಪು ಮಾಡಿದ್ದೇನೆಂದರೆ ತನ್ನ ಗದೆಯಿಂದ ಅತ್ಯಂತ ಕ್ರೋಧದಿಂದ ಆ ಕಂಬಕ್ಕೆ ಪ್ರಹಾರ ಮಾಡಿದ್ದಾನೆ. ಆ ಪ್ರಹಾರ ಮಾಡಿದ ತಕ್ಷಣದಲ್ಲಿ ತನ್ನ ಪುತ್ರನಾದಂತಹ ತನ್ನ ಭಕ್ತನಾದಂತಹ ಪ್ರಹ್ಲಾದನ ಕರೆಗೆ ಹೋಗುಟ್ಟು ಆ ನಾರಾಯಣನು ನಾರಸಿಂಹ ಅವತಾರವನ್ನು ತಾಳಿ ಅಲ್ಲಿ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಆತನ ರೂಪವಾದರೂ ಎಂಥದ್ದು? ಕರಾಲದಂಶ್ರಂ ಕರಬಾಲ ಚಂಚಲಕ್ಷುರಾಂತ ಜಿಹ್ವಂ ಮೃಗುಟಿ ಮುಖೋಲ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾತ್ತಾಸ್ಯ ನಾಸಂ ಹನುಭೇದ ಭೀಷಣಂ. ಆತನ ರೂಪ ಎಂತಿತ್ತು? ಕೇವಲ ಮೃಗನಲ್ಲ, ಕೇವಲ ಮನುಷ್ಯನೂ ಅಲ್ಲ. ಹಾಗಾದರೆ ಆತನು ತ್ರಿಭುವನವನ್ನು ವ್ಯಾಪಿಸುವಂತಹ ಆಕೃತಿಯನ್ನು ಹೊಂದಿದ್ದಾನೆ. ತನ್ನ ಕಣ್ಣುಗಳು ಕೆಂಡದಂತೆ ಗಗಗನೆ ಉರಿಯುತ್ತಿದೆ. ಆತನ ಮುಖವು ಬಾಯಿಯನ್ನು ಯಾವ ರೀತಿಯಲ್ಲಿ ತೆರೆದಿದ್ದಾನೆಂದರೆ ಇಡೀ ವಿಶ್ವವನ್ನೇ ನುಂಗಿಬಿಡುತ್ತಾನೋ ಎಂಬುದಾಗಿ ಈ ರೀತಿಯಿಂದ ಆಕ್ರೋಶದಿಂದ ಕ್ರೋಧದಿಂದ ಉಗ್ರವಾಗಿರುವಂತಹ ನರಸಿಂಹನು ಪ್ರತ್ಯಕ್ಷನಾದ ಕೂಡಲೇ ಪ್ರಹ್ಲಾದನಾದರೂ ಭಕ್ತಿಭಾವದಿಂದ ಆತನನ್ನ ನೋಡುತ್ತಾ ಮಂತ್ರಮುಗ್ಧನಾಗಿದ್ದರೆ ಈ ಹಿರಣ್ಯಕಶಿಪು ತನ್ನ ಶತ್ರುವು ತನ್ನ ಎದುರಿಗೆ ಬಂದಿದ್ದಾನೆ ಎಂಬುದನ್ನು ತಿಳಿದು ಯುದ್ಧಕ್ಕಾಗಿ ಸಿದ್ಧನಾಗಿದ್ದಾನೆ. ಹಾಗೆ ಭಗವಂತನ ವಿರುದ್ಧ ಯುದ್ಧಕ್ಕೆ ನಿಂತಹ ಆ ಹಿರಣ್ಯಕಶಿಪು ಕ್ಷಣ ಮಾತ್ರದಲ್ಲಿ ಸೋತು ಭಗವಂತನ ತೊಡೆಯ ಮೇಲೆ ಬಿದ್ದಿದ್ದಾನೆ. ಆಗ ಭಗವಂತನು ಮಾಡಿದ್ದೇನು? ನಖಾಂಕುರೋತ್ಪಾಟಿತ ಹೃತ್ಸರೋರುಹಂ ವಿಸೃಜ್ಯ ತಸ್ಯಾನುಚರಾನುದಾಯುಧಾನ್ ಅಹಂ ಸಮಸ್ತಾನ್ ನಖಶಸ್ತ್ರಪಾಣಿಭಿಃ ದೋರ್ದಂಡಯೂಥೋನುಪಥಾನ್ ಸಹಸ್ರಶಃ. ಈ ರೀತಿ ಆ ಭಗವಂತನು ಅತ್ಯಂತ ಕ್ರೋಧದಿಂದ ದುಷ್ಟರ ಶಿಕ್ಷೆ ಮಾಡುವುದಕ್ಕೋಸ್ಕರವೇ ಅವತರಿಸಿದ್ದಂತಹ ಆ ಭಗವಂತ ಕ್ಷಣ ಮಾತ್ರದಲ್ಲಿ ಹಿರಣ್ಯಕಶಿಪುವಿನನ್ನು ಸಂಹರಿಸಿ ಆತನ ಹೊಟ್ಟೆಯನ್ನು ಸೀಳಿ ಕರಳನ್ನು ಬಗೆದಿದ್ದಾನೆ. ಈ ರೀತಿಯಾಗಿ ದುಷ್ಟ ಶಿಕ್ಷಣವನ್ನು ಮಾಡಿದಂತಹ ಆ ಭಗವಂತ ಇನ್ನಾದರೂ ಕ್ರೋಧದಿಂದ ಶಾಂತಿಗೊಳ್ಳಲಿಲ್ಲ. ಆತನ ಭಯಂಕರವಾದಂತಹ ಉಗ್ರವಾದಂತಹ ರೂಪವನ್ನ ಸಹಿಸಿಕೊಳ್ಳಲಾಗದೆ ದೇವತೆಗಳೆಲ್ಲ ಈ ರೀತಿಯಾಗಿ ಪ್ರಾರ್ಥಿಸಿದ್ದಾರೆ ಪ್ರಹ್ಲಾದನಲ್ಲಿ. ವತ್ಸ, ಈ ನಿನಗೋಸ್ಕರ ಪ್ರತ್ಯಕ್ಷನಾದಂತಹ ಈ ಭಗವಂತನ ಕ್ರೋಧವನ್ನ ಶಾಂತಗೊಳಿಸಲು ನೀನೇ ತಕ್ಕವನು, ಆದುದರಿಂದಾಗಿ ನೀನೇ ಪ್ರಾರ್ಥಿಸಬೇಕು ಎಂಬುದಾಗಿ ಈ ರೀತಿಯಲ್ಲಿ ದೇವತೆಗಳೆಲ್ಲ ಪ್ರಹ್ಲಾದನ ಬಳಿ ಪ್ರಾರ್ಥಿಸಿದಾಗ
ಆ ಮುಗ್ಧ ಬಾಲಕನಾದಂತಹ ಪ್ರಹ್ಲಾದನು ಅತ್ಯಂತ ಭಕ್ತಿಭಾವದಿಂದಾಗಿ ಈ ರೀತಿ ಭಗವಂತನನ್ನ ನಾನಾ ರೀತಿಯಲ್ಲಿ ಸ್ತುತಿಸಿದ್ದಾನೆ. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನಾಮನಿ ಗೃಣಾಮಿ ಯಥಾ ಮನೀಷಂ ನೀಚೋ ದಯಾ ಗುಣ ವಿಸರ್ಗಮನು ಪ್ರವಿಷ್ಟ ಪೂಯೇತ ಯೇನ ಹಿ ಪುಮಾನನುವರ್ಣಿತೇನ ಎಂಬುದಾಗಿ. ಅಂತ್ಯದಲ್ಲಿ ಪ್ರಹ್ಲಾದನು ಹೇಳಿದಷ್ಟೇ, ಭಗವಂತನಾದಂತಹ ನಿನ್ನ ಸ್ತುತಿಯನ್ನು ವರ್ಣನೆಯನ್ನು ಯಾರು ಅನುಕ್ಷಣವೂ ಒಂದು ದಿನವೂ ಮಾಡುವರು ಅಂಥವರ ಎಲ್ಲ ಜೀವಾತ್ಮರು ತಮ್ಮ ಎಲ್ಲ ದೋಷ ರಾಶಿಗಳಿಂದ ಮುಕ್ತರಾಗಿ ಸದ್ಗತಿಯನ್ನು ಹೊಂದುತ್ತಾರೆ. ಹಾಗಾಗಿ ಎಲ್ಲ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಭಗವಂತನು ಪ್ರತ್ಯಕ್ಷನಾಗಿ ದುಷ್ಟರ ಶಿಕ್ಷಣವನ್ನು ಶಿಷ್ಟರ ರಕ್ಷಣೆಯನ್ನು ಮಾಡಿದ್ದಾನೆ ಎಂಬುದಕ್ಕೆ ನಾರಸಿಂಹಾವತಾರದ ಸಾರ್ಥಕ್ಯವಾಯಿತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.